ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ, ಯುವನಿಧಿ ಫಲಾನುಭವಿಗಳು ಬಹಳಷ್ಟು ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ. ಅಕ್ಟೋಬರ್ ಮಂತಿನ ಅಪ್ಡೇಟ್ ತಿಳಿಸ್ಕೊಡಿ ಮತ್ತು ನವೆಂಬರ್ ಮಂತಿನ ಅಮೌಂಟ್ ಇನ್ನು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಅಕ್ಟೋಬರ್ ಮಂತಿನ ಅಮೌಂಟ್ ಇನ್ನು ಕೆಲವೊಬ್ಬರಿಗೆ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರೆ, ಮತ್ತು ಅದರ ಜೊತೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ರಿ. ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ ಡಿಸೆಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಹೋಗಿ ಯಾವುದೇ ಸರ್ವರ್ ಇರೋದಿಲ್ಲ, ಯಾವುದೇ ಇಲ್ಲ, ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಚೇಂಜ್ ಆಗಿರೋದನ್ನ ಹೇಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ವಿಡಿಯೋ ನೋಡಿಕೊಂಡು ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ. ಸೆಲ್ಫ್ ಡಿಕ್ಲರೇಷನ್ ಮಾಡಿಸದೆ ಹೋದ್ರೆ ನಿಮಗೆ ಯುವನಿಧಿ ಹಣ ಬರೋದಿಲ್ಲ ಸ್ನೇಹಿತರೆ. ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಂತಿನ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಜುಲೈ 25 ಒಳಗಡೆ ಅದಕ್ಕಿಂತ ಮುಂಚೆ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡಿಸ್ತಾ ಇದ್ರಿ ನೀವು. ಆ ಸೆಲ್ಫ್ ಡಿಕ್ಲರೇಷನ್ ನಲ್ಲಿ ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿಲ್ಲ ನೋಡಿ, ಅವ್ರಿಗೂ ಮಾತ್ರ ಹಣ ಬಂದಿಲ್ಲ. ಈಗ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡೋರಿಗೆ ಮಾತ್ರ ಹಣ ಬಂದಿಲ್ಲ. ಮತ್ತೆ ಅದರ ಜೊತೆಗೆ ಜುಲೈಗಿಂತ ಮುಂಚೆ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿದ್ರೆ ಅವ್ರಿಗೆ ಹಣ ಬಂದಿದೆ. ನೀವು ಜುಲೈ ತಿಂಗಳ ಆದ್ಮೇಲೂ ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿಲ್ಲ ಅಂದ್ರೆ, ಅದರ ಜೊತೆಗೆ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನಿಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಂದಿಲ್ಲ, ಮತ್ತೆ ಮುಂದೆ ಬರೋದಿಲ್ಲ ಸ್ನೇಹಿತರೆ. ಇದು ಯುವನಿಧಿ ಕಡೆಯಿಂದ ಬಂದಿರತಕ್ಕಂಥ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿಮ್ದು ಜುಲೈ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅನ್ನು ಮಾಡಿಸಿದ್ದೀನಿ. ಜುಲೈ ತಿಂಗಳಿಗಿಂತ ಮುಂಚೆ ಕೌಶಲ್ಯ ಕರ್ನಾಟಕ ಯೋಜನೆಯಲ್ಲಿ ರಿಜಿಸ್ಟರ್ ಕೂಡ ಆಗಿದ್ದೀನಿ. ಆದರೂ ನನಗೆ ಹಣ ಬಂದಿಲ್ಲ ಅನ್ನೋರು ನಿಮ್ಮ ಜಿಲ್ಲೆ ಯಾವುದು ನನ್ನ ಕಮೆಂಟ್ ಮಾಡಿ, ಮತ್ತು ಅದರ ಜೊತೆಗೆ ಯಾವ ಮಂತಿನ ಅಮೌಂಟ್ ನಿಮಗೆ ಬಂದಿಲ್ಲ, ಈ 2 ವಿಷಯಗಳ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯುವನಿಧಿ ಆಫೀಸ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಅಕ್ಟೋಬರ್ ಮಂತಿನ ಅಮೌಂಟ್ ಬಗ್ಗೆ ಹೇಳೋದಾದ್ರೆ, ಅಕ್ಟೋಬರ್ ಮಂತಿನ ಅಮೌಂಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಮುಗಿದವ್ರಿಗೆ 1500 ಬರುತ್ತೆ ಅಂತೇಳಿ ಯುವನಿಧಿ ಕಡೆಯಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ನವೆಂಬರ್ ತಿಂಗಳ ಅಮೌಂಟ್ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, 25ನೇ ತಾರೀಕು ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ 15ರಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಹಣ ಬರೋದಕ್ಕೆ. ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡಿಸಿಲ್ಲ ಅಂದ್ರೆ 17-18ಕ್ಕೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. 25ನೇ ತಾರೀಕುವರೆಗೂ ಟೈಮ್ ಇದೆ. ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ ಮೇಲೆ ಹಣ ಬರುತ್ತಾ ಡಿಸೆಂಬರ್ ತಿಂಗಳದ್ದು, ಇಲ್ಲ ಡಿಸೆಂಬರ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಲೇಬೇಕಾ, ಅಲ್ಲಿ ತನಕ ಬರೋದಿಲ್ವ ಅಂತ ಕೂಡ ಪ್ರಶ್ನೆ ಕೇಳ್ಬೋದು ನೀವು. ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ಡಿಸೆಂಬರ್ ತಿಂಗಳ ಹಣ ಬರೋದಕ್ಕೆ. ನವೆಂಬರ್ ತಿಂಗಳಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಅನ್ನು ಮಾಡಿಸಿದ್ರೆ ಡಿಸೆಂಬರ್ ತಿಂಗಳಲ್ಲಿ 25ನೇ ತಾರೀಕು ಒಳಗಡೆ ಮತ್ತೆ ನಿಮಗೆ ಯುವನಿಧಿ ಹಣ ಬರುತ್ತೆ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ 1ನೇ ತಾರೀಕು, 2ನೇ ತಾರೀಕು ಮತ್ತು 3, 4ರಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದೀರಾ. ಈಗ 4 ಅಥವಾ 5, 6ನೇ ತಾರೀಕಿಂದ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಈ ಚೇಂಜಸ್ ಏನಾಗಿದೆಯಲ್ಲ, ಅವ್ರು ನೀವು ಕೇಳಿದ್ರೆ ಸೆಲ್ಫ್ ಡಿಕ್ಲರೇಷನ್ ಮೊದಲು ಮಾಡಿದವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ, ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಹೋದ್ರೆ ಆಧಾರ್ ಡೀಟೇಲ್ಸ್ ನಾಟ್ ಫ್ಲೆಕ್ಚ್ ಅಂತ ತೋರಿಸ್ತಾ ಇದೆ. ಇದು ಯಾರಿಗೆ ತೋರಿಸ್ತಾ ಇದೆ ಅಂದ್ರೆ, ಮೊದಲು ಯಾರೋ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತೀರಲ್ಲ ಅವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಹೋದ್ರೆ ತೋರಿಸ್ತಾ ಇದೆ. ನೀವು ಅರ್ಥ ಮಾಡ್ಕೊಂಬಿಡಿ, ಮೊದಲು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇದು ಕ್ಲಿಯರ್ ಅನ್ಕೋತೀನಿ. ಏನು ಅಂದ್ರೆ, ಡಿಸೆಂಬರ್ 1, 2, 3ನೇ ತಾರೀಕಿನ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ, ಇವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ, ಮಾಡಿಸೋಕ್ಕೂ ಬರೋಂಗಿಲ್ಲ. ಯಾಕಂದ್ರೆ ತಿಂಗಳಿಗೆ 1 ಬಾರಿ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಅವಶ್ಯಕತೆ ಇರೋದು. ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ, ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಕೇಳ್ಬೋದು. ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ. ಮತ್ತು ಫಾರ್ಮೆಟ್ ಯಾವ ರೀತಿ ಚೇಂಜ್ ಆಗಿದೆ ಅನ್ನೋದನ್ನ ವಿಡಿಯೋ ಮಾಡಿದ್ದೇನೆ. ಆದಷ್ಟು ಬೇಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ಮತ್ತು ಅದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಆಗೋದಕ್ಕಿಂತ ಹೆಚ್ಚಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನಿತರ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.